2ನೇ ತಾರೀಕಿಗೆ ಕೆಬೆಕ್ ಸಂಸ್ಥೆ ಈ ಸಂಸ್ಕರಣಾ ಯೂನಿಟ್ಗಳಿಗೆ 15 ಲಕ್ಷ ರೂಪಾಯಿ ಅನುದಾನ ಕೊಡ್ತಾ ಇದ್ದೀವಿ. ಬ್ಯಾಂಕ್ವೆಟ್ ಕ್ಯಾಬಿನೆಟ್ಗೆ ನಮ್ಮ ಅಣ್ಣನ ಮಗಳದ ಮದುವೆ ಇದೆ ಮೈಸೂರಲ್ಲಿ, ಅದು ಮುಗಿಸ್ಕೊಂಡು ಒಂದು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಮಾಡಿ. ಏನಿಲ್ಲ ಸರ್, ಮೊನ್ನೆ ನೀವು ಡೆಲ್ಲಿಗೆ ಹೋಗಿರಲ್ಲ ಸರ್, ಅದೊಂದು ಸ್ವಲ್ಪ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ರ? ಹೇಳ್ಬಿಟ್ಟಿದ್ದೀನಲ್ಲ, ಅವ್ರೇನು ನನ್ನ ಸಾಹೇಬ್ರು ಕೇಳಿಲ್ಲ, ಆ ವಿಚಾರ ಚರ್ಚೆ ಮಾಡಲಿಲ್ಲ. ಆ ವಿಚಾರ ಚರ್ಚೆಗೆ ಹೋಗದೇ ಇರೋದ್ರಿಂದ ಹೇಳೋದಿಲ್ಲ. ನಾನು ಹೋಗಿದ್ದು ನಿಮಗೆ ಸ್ಪಷ್ಟತೆ ಕೊಟ್ಟಿದ್ದೀನಿ. ಹೌದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮೇಜ್ NSB ಪ್ರೊಕ್ಯೂರ್ ಮಾಡಿದ್ದೆ. ಮತ್ತು ನಾನು ವೇಣುಗೋಪಾಲ್ನ ಭೇಟಿನೇ ಮಾಡಿಲ್ಲ. ಯಾರ ಪರವೂ ಇಲ್ಲ, ವಿರುದ್ಧವೂ ಇಲ್ಲ ಸರ್. ಯಾರ ಪರವೂ ಇಲ್ಲ, ಹೈಕಮಾಂಡ್ ಮಾಡುತ್ತೆ. ಕಾನ್ಸ್ಟಿಟ್ಯೂನ್ಸಿಲಿದ್ದೆ. ನಿನ್ನೆ ಅದ್ದೂರಿಯಾಗಿ ನಮ್ಮ ರವಿ ಗಣಿಗೆ ಅವರು ಕೆರಗೋಡಲ್ಲಿ ಒಂದು ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಕರೆದಿರು. ದೊಡ್ಡ ಫಂಕ್ಷನ್ನು, ರಾತ್ರಿ ಲೇಟಾಗಿ ಬಂದೆ. ಬೆಳಿಗ್ಗೆ ಎದ್ದು ಇಲಾಖೆ ಮೀಟಿಂಗ್ ಇತ್ತು, ಸ್ವಲ್ಪ ಪ್ರಿಪ್ರೇಷನ್ ಇತ್ತು. 2ನೇ ತಾರೀಕು ನನಗೆ ರಾಜಕೀಯ ವಿಚಾರ ಮಧ್ಯಮನೂ ಹೇಳಿದ್ದೀನಿ, ಮಂತ್ರಿಗೆ ಇವತ್ತು ಯಾಕೆ ಡೈಲಿ ಹೇಳೋದು. ಸೊ ನಮ್ಮ ಹೈಕಮಾಂಡ್ ಇದೆ. ಬಿಜೆಪಿ ಅವರು ಆರೋಪ ಮಾಡಿದ್ರು ಸರ್, ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ನಡೀತದೆ, ಕಾಂಗ್ರೆಸ್ ನಡೀತದೆ. ಮಾಡಿದಾಗ ಏನಾಗಿತ್ತಂತೆ, ಯಡಿಯೂರಪ್ಪನವ್ರ ವಿಚಾರ ಬಂದಾಗ, ಬೊಮ್ಮಾಯಿಯವ್ರ ವಿಚಾರ ಬಂದಾಗ, ಯತ್ನಾಳವ್ರ ವಿಚಾರ ಬಂದಾಗ ಏನು ನಡೀತಂತೆ, ಕುದುರೆ ವ್ಯಾಪಾರ ಈ ರಾಜ್ಯದಲ್ಲಿ ಏನಾದ್ರು ನಡೆದಿದ್ರೆ, ಆಪರೇಷನ್ ಕಮಲ ಅಂತ ನಡೆದಿದ್ರೆ ಬಿಜೆಪಿ ಅವರಲ್ಲಿ, ಕಾಂಗ್ರೆಸ್ನಲ್ಲಿ ಯಾವುದೂ ನಡೆದಿಲ್ಲ. ಸೊ ಡಿಸ್ಕಷನ್ ಆಗಿರ್ಬೋದು. ಇವತ್ತು ಸಹ ಬಿಜೆಪಿನಲ್ಲಿ 3 ಕುಂತವೆ, ಇನ್ನೂ ಅಧ್ಯಕ್ಷತೆ ಕ್ಲಾರಿಟಿ ಮಾಡೋಕ್ಕೆ ಬಂದಿಲ್ಲ. ಏನೋ ಅವ್ರ ಹತ್ರ ಕಲ್ತ್ಕೊಂಡು ನಾವು ರಾಜಕಾರಣ ಮಾಡಬೇಕು. ಕಾಂಗ್ರೆಸ್ ಇತಿಹಾಸ ಇರುತ್ತೆ. ಕುಮಾರಸ್ವಾಮಿ 6 ತಿಂಗಳಲ್ಲಿ ಏನ್ ಬೇಕಾದ್ರೂ ಬೆಳವಣಿಗೆ ಆಗುತ್ತೆ ಅಂತ ಸರ್ ಕುಮಾರಸ್ವಾಮಿ ಯಾವಾಗಲೂ ಹೇಳ್ತಾರೆ. ಈಗ ಸರ್ ಈಗಿನ ಕುಮಾರಸ್ವಾಮಿ ಯಾವಾಗಲೂ ಹೇಳಿದ್ದಾರೆ ರೆಡಿಯಾಗಿ ಅಂತ ಸರ್. ರೆಡಿಯಾಗಿ ಅವರು ಯಾವಾಗಲೂ 5 ವರ್ಷ ಚುನಾವಣೆ ಆದ್ರೆ ಬೆಳಗ್ಗೆನೆ ಹಂಗೆ ಹೇಳೋದು, ಅವ್ರಿಗೆ ಅದೇ ಬಾಯಿಗೆ ಬರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.